ಸಂಪುಷ್ಟಿ ಚಾನಲ್ಲಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನೋಡಿ ಎಷ್ಟು ಸುಲಭವಾದಂತಹ ಒಂದು ಚಟ್ನಿ ಮಾಡ್ತೇನೆ ಅಂತ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ನನ್ನ ತೋಟದಲ್ಲೇ ನಾನು ಹೇಳಿದ್ನಲ್ಲ, ಈರುಳ್ಳಿ ಒಂದು 4 ಹಾಕಿಕೊಂಡ್ರೆ ನಿಮಗೆ ವಾರಕ್ಕೆ ಒಂದು ಸತಿ 2 ಸತಿ ಇಷ್ಟು ಕೊಯ್ಯುವಷ್ಟು ಸಿಗ್ತದೆ. ಅದರ ಎಲೆಗಳು, ಒಂದಿಷ್ಟು ಹಸಿಮೆಣಸು, 1 ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೇನೆ, ಇಷ್ಟು ಹುಣಿಸೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನಾನು ನೇರವಾಗಿ ಗ್ರೈಂಡ್ ಮಾಡಿ ಬಿಡ್ತೇನೆ. ಇದಕ್ಕೆ ಒಂದು ಸಾಸಿವೆ, ಕೆಂಪು ಮೆಣಸು ಮತ್ತು ಒಗ್ಗರಣೆ ಕೊಟ್ಟು 3 ಹಾಕಿದಂತಹ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಯಿತು. ಅದಕ್ಕೆ ಬೇಕಿದ್ದರೆ ಉಪ್ಪು ಹುಳಿ ಮತ್ತೇನಾದರೂ ಬೇಕಂತ ನೋಡಿಕೊಳ್ಳಿ. ಆದರೆ ಮೆಣಸು ನೀವು ಮತ್ತು ಕೆಂಪು ಮೆಣಸನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿ ಕೆಂಪು ಮೆಣಸು ನೀವು ಹುರಿದು ಇದೆಯಲ್ಲ, ಅದನ್ನೇ ಸ್ವಲ್ಪ ಹುರಿದು ಬಿಡಿ ಸಾಕು. ತುಂಬ ರುಚಿಯಾಗಿರ್ತದೆ. ಮತ್ತು ನೀವು ಬೇರೆ ಯಾವುದೇ ಪರಿಮಳಕ್ಕೆ ಶುಂಠಿ, ಕೊತ್ತಂಬರಿ ಸೊಪ್ಪು ಬೇರೆ ಯಾವುದು ಹಾಕಲಿಕ್ಕೂ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ತಿನ್ನುವಾಗ ಆ ಈರುಳ್ಳಿ ಎಲೆಗಳದ್ದು ಒಂದು ಸ್ಮೆಲ್ ಬರ್ತದಲ್ಲ, ಅದು ತುಂಬ ರುಚಿಯಾಗ್ತದೆ. ಮಾಡಿ ನೋಡಿ. ತುಂಬ ರುಚಿಯಾದಂತಹ ಒಂದು ಚಟ್ನಿ ರೆಡಿ ಆಯಿತು. ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ನೀವು ಇಡ್ಲಿಗ, ದೋಸೆಗ ಯಾವುದಕ್ಕಾದರೂ ಇದು ತುಂಬ ರುಚಿಯಾಗ್ತದೆ. ಮಾಡಿಕೊಂಡು ನೋಡಿ.